ಹಾಯ್ ನಮಸ್ತೆ ಎಲ್ಲರಿಗೂ. ಇದು ಭಾನುವಾರ ವ್ಲಾಗ್ ಆಗಿದೆ. ಸ್ವಲ್ಪ ಲೇಟ್ ಆಯಿತು, ಕ್ಷಮೆ ಇರಲಿ. ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಲೇಟಾಗಿ ಎದ್ದೇಳೋಣ, ಭಾನುವಾರ ಮಕ್ಕಳು ಸ್ಕೂಲಿಲ್ಲ ಅಂತಂದರೆ ಇಲ್ಲಿ ನೋಡಿ ನಮ್ಗೆ ಎಂಥ ಕೆಲಸ ಕೊಟ್ಟಿದೆ. ಡೈಲಿ ಇದೇ ಕೆಲಸ ಆಗಿಬಿಟ್ಟಿದೆ ನನಗೆ. ಹಾಗೆ ಬ್ರಹ್ಮಕಮಲ ಹೂ ಬಿಟ್ಟಿತ್ತು, ಎಷ್ಟು ಚೆನ್ನಾಗಿದೆ. ಇವತ್ತು ಮೋಸ್ಟ್ಲಿ ಅರಳಬಹುದು. ಸೊ ಮೊಗ್ಗು ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೆ, ಹಾಗೆ ನೀರು ಹಾಕ್ಬಿಟ್ಟು ಬಂದೆ. ಈ ಬ್ರಹ್ಮಕಮಲ ಹರಡಿದಾಗ ಅದಕ್ಕೆ ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಕೇಳ್ಕೊಬೋದು. ಒಂದೇ ದಿನ ಹರಡೋದು, ಅದು ನೈಟ್ ಸಮಯದಲ್ಲಿ. ಹಾಗೆ ಬೆಳಗ್ಗೆ ಎದ್ದು ಕಾಫಿ ಟೀ ಎಲ್ಲ ಕುಡ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಔಟ್ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಸಿವಿನ ಅವ್ರ ಪಾಪ ಹತ್ರ ಸ್ನಾನ ಮಾಡಿಸ್ಕೊಂಡು ಬಂದರು. ಫಸ್ಟ್ ಟೈಮ್ ಅಳದೇ ಇರೋದು ಖುಷಿ ಆಗೋಯ್ತು ನನಗೆ. ಅವ್ರು ಸ್ನಾನ ಮಾಡಿ ಹೊರಗೆ ಬಂದ ತಕ್ಷಣ. ಮೋಸ್ಟ್ ಫೇವ್ರೇಟ್ ವಾಂಗಿಬಾತ್ ಮನೆಯಲ್ಲಿರೋರಿಗೆಲ್ಲರಿಗೂ ತುಂಬ ಇಷ್ಟ. ಸೊ ಹಂಗಾಗಿ ನಾವು ವಾರಕ್ಕೆ 1 ದಿನ ಅಥವಾ 2 ದಿನ ಆದರೂ ಮಾಡೇ ಮಾಡ್ತೀವಿ. ಅಷ್ಟು ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ. ಕೆಲವೊಮ್ಮೆ ಅಂದರೆ ನನಗೆ ಸ್ವಲ್ಪ ಸ್ಕಿನ್ ಇಶ್ಯೂಸ್ ಇದ್ದಾಗ ನಾನು ತಿನ್ನೋದು ಬಿಟ್ಬಿಟ್ಟಿದ್ದೆ. ಆ ಟೇಸ್ಟು ಇಷ್ಟ ಆಗಿ ಈಗಲೂ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀನಿ ತಿನ್ನೋಕ್ಕೆ. ಟೇಸ್ಟಿಯಾಗಿರುತ್ತೆ. ತಿಂಡಿ ಮುಗಿಸ್ಕೊಂಡು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಮನೆ ಹತ್ರ ಕೂಡ ಒಂದು ಫಂಕ್ಷನ್ ಇದೆ, ಬೇಗ ಬಂದು ಫಂಕ್ಷನ್ ಕೂಡ ಅಟೆಂಡ್ ಮಾಡಬೇಕು. ಸೊ ಹಾಗಾಗಿ ಹೊರಟ್ವಿ. ಫ್ಯಾಷನ್ ಫ್ಯಾಕ್ಟ್ರಿ ಹತ್ರ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂದರು ಹಸ್ಬೆಂಡ್. ಸೊ ಹಾಗಾಗಿ ಏನೆಲ್ಲ ಬೈ ಮಾಡ್ತೀವಿ. ಎಲ್ಲಿ ಎಲ್ಲಿ ವಾವ್, ಬ್ಯಾಗು ಯಾರಿಗೆ? ಅಮ್ಮಗ? ಬ್ಲಾಕ್ ಬಿಡಲ್ಲ ಕಣೆ. ಇಲ್ಲಿಗೆ ಬಂದ್ವಾ? ಫಸ್ಟ್ ಪ್ರೆಸ್ ಮಾಡಿ ತಾನೆ. ಸೆಕೆಂಡ್ಗೆ ಹೋಗ್ತಿದೆಯಲ್ಲ ಚಿನ್ನು. ಸೆಕೆಂಡ್ ಇದೆ, ನಡ್ಕೊಂಡು ಹೋಗ್ಬಿಡೋದು ಈಗ. ವುಮೆನ್ಸ್ ಸೆಕ್ಷನ್ಗೆ ಹೋಗಿದ್ವಿ. ನನಗೇನು ಇಷ್ಟ ಆಗಲಿಲ್ಲ, ಕೆಲವೊಂದು ಡ್ಯಾಮೇಜಸ್ ಬಟ್ಟೆ ಎಲ್ಲ ನೋಡ್ಬಿಟ್ಟೆ. ಸೊ ಹಂಗಾಗಿ ಮನಸ್ಸು ಬರಲಿಲ್ಲ ನನಗೆ ಬೈ ಮಾಡೋದಕ್ಕೆ ಅಂತ. ಆಮೇಲೆ ಮತ್ತೆ ಇವ್ರು ಬಂದರು. 365 ಡೇಸ್ ಆಫರ್ ಇರುತ್ತೆ ಅಂದರೆ ಸಮ್ ಟೈಮ್ ಹಾಗೆ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಸೊ ಹಾಗಾಗಿ ಸುಮ್ಮನೆ ಅದೇ. ಅವರು 4 ಶರ್ಟ್ಗಳನ್ನ ಬೈ ಮಾಡಿದ್ರು, ಚೆನ್ನಾಗಿತ್ತು. ಶಾಪಿಂಗ್ ಮಾಡ್ತಾ ಟೈಮ್ ಹಾಗೆ ಹೋಗಿದೆ ಆಲ್ರೆಡಿ. ಸೊ ಇನ್ನು ಫಂಕ್ಷನ್ ಇತ್ತು, ಫಂಕ್ಷನ್ನ ಮಿಸ್ ಮಾಡ್ಕೋಬಾರ್ದು ಅಂತ ಆಲ್ಮೋಸ್ಟ್ ಇಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ಬೇಗ ಹೋಗೋಣ ಅಂತ ಮಕ್ಳಿಗೆ ಕನ್ವಿನ್ಸ್ ಮಾಡಿ ಬಂದ್ವಿ. ಹಾಗೂ ಫಂಕ್ಷನ್ ಅಟೆಂಡ್ ಮಾಡಿದ್ವಿ. ಮತ್ತು ಐಸ್ ಕ್ರೀಮು ಮತ್ತು ಜ್ಯೂಸ್ ಬೇಕು ಅಂತ ಹಠ ಮಾಡ್ತಾಯಿದ್ರು ಮಕ್ಕಳು. ಐಸ್ ಕ್ರೀಮು ಜ್ಯೂಸು ಕೊಡಿಸಿದ್ರು. ಬಟ್ ಶ್ರೀವಿನ್ ತುಂಬ ಕೀಟ್ಲೆ ಮಾಡ್ತಾಯಿದ್ದ. ಐಸ್ ಕ್ರೀಮ್ ತಿನ್ನೋಕ್ಕೂ ಬಿಡ್ತಿಲ್ಲ, ಆ್ಯಪಲ್ ಜ್ಯೂಸ್ ಕುಡಿಯೋದಕ್ಕೂ ಬಿಡ್ತಿಲ್ಲ. ಮಕ್ಕಳನ್ನ ಹೊರಗಡೆ ಕರ್ಕೊಂಡೋದಾಗ ಖುಷಿ ಇರುತ್ತೆ, ಆದರೆ ತುಂಬ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು. ಡಸ್ಟೆಲ್ಲ ಎಲ್ಲಿ ಬಂದುಬಿಡುತ್ತೋ ಅನ್ನೋ ಒಂದು ಭಯ ಇತ್ತು. ಬಟ್ ಅದು ಇಗ್ನೋರ್ ಮಾಡೋಕ್ಕೂ ಆಗಲ್ಲ, ಹೆಲ್ತ್ ಕಡೆ ಗಮನ ಕೊಟ್ಟಾಗಲ್ವ. ಸೊ ಹಾಗಾಗಿ ಅಂತೂ ಇಂತೂ ಒಂದಷ್ಟೊತ್ತು ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು ಮಕ್ಕಳು ಕೂಡ. ಅಟ್ಲೀಸ್ಟ್ ಈ ಸಂಡೇ ಆದರೂ ಹೊರಗಡೆ ಹೋದ್ವಲ್ಲ ಅಂತ ಹೇಳ್ತಿದ್ಲು, ಖುಷಿಪಟ್ಲು. ಈವನ್ ಶ್ರೀವಿದ್ ಮತ್ತು ಅವ್ರ ಅಪ್ಪ ಇಬ್ಬರು ಸೇಮ್ ರೆಡ್ ಕಲರ್ ಟಿ ಶರ್ಟ್ ಹಾಕಿದ್ರು. ಅವರಿಬ್ರಿಗೂ ಮೋಸ್ಟ್ ಫೇವ್ರೇಟ್ ರೆಡ್ ಕಲರ್ ಯಾವಾಗ್ಲೂ. ಸೊ ಹ್ಯಾಪಿಯಾಗಿದ್ವಿ ಇವತ್ತು ಅಂತಲೇ ಹೇಳ್ಬೋದು. ಯಾವಾಗಲೂ ಮನೆ ಕೆಲಸಗಳು ಅದು ಇದು ಅಂದಾಗ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಹಿಂಗೆ ಹೊರಗಡೆ ಕರ್ಕೊಂಡೋದ್ರೆ, ಅಟ್ಲೀಸ್ಟ್ ವಾರ ಇಲ್ಲಾಂದರೆ ತಿಂಗ್ಳಿಗೆ ಒಂದ್ಸರಿ ಯಾರು ಕರ್ಕೊಂಡೋದ್ರೆ ಖುಷಿ ಅಲ್ವಾ. ಹಾಗೆ ಮನೆ ಹತ್ರ ಸೀಮಂತ ಒಂದು ಫಂಕ್ಷನ್ ಇತ್ತು ಅಂತ ಹೇಳಿದ್ನಲ್ಲ, ಅಲ್ಲಿ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಊಟ ಮಾಡ್ಕೊಂಬರೋಣ ಅಂತ ಊಟ ಕೂತ್ಕೊಂಡ್ವಿ. ನಮ್ಮ ಬಿಲ್ಡಿಂಗಲ್ಲಿರೋರೆಲ್ಲ ಜೊತೆಲೇ ಹೋಗಿ ಒಂದೇ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡಿಕೊಂಡು ಬಂದ್ವಿ. ಊಟ ಚೆನ್ನಾಗಿ ಮಾಡಿಸಿದ್ರು.
ಆಲ್ಮೋಸ್ಟ್ ತುಂಬ ಗಾಳಿ ಬೀಸ್ತಾಯಿತ್ತು, ಎಲೆನೇ ನಿಲ್ತಿರಲಿಲ್ಲ, ಕೆಳಗಡೆ ನೀರೆಲ್ಲ ಹಾಕಿದ್ವಿ, ಹಂಗೂ ಎಷ್ಟೊಂದು ಡಸ್ಟ್ ಬಂದುಬಿಡುತ್ತೆ, ಇನ್ನು ಊಟ ಮಾಡೋಕ್ಕಾಗಲ್ಲ ನೆಮ್ಮದಿಯಾಗಿ ಅಂತಿದ್ವಿ. ಅಷ್ಟು ತುಂಬ ಮಳೆ ಬರುವ ಹಾಗೂ ಇತ್ತು, ತುಂಬ ಜೋರಾಗಿ ಕೂಡ ಗಾಳಿ ಬೀಸ್ತಾಯಿತ್ತು. ಊಟ ಸೂಪರಾಗಿತ್ತು, ಹೊಟ್ಟೆ ತುಂಬ ಊಟ ಮಾಡಿದ್ವಿ, ಮಕ್ಳಿಗೆ ಊಟ ಮಾಡಿಸ್ಕೊಂಡು ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು. ಅದು ಎಷ್ಟು ಬೇಗ ಭಾನುವಾರ ಕಳೆದೋಗುತ್ತೆ ಅಂತಲೇ ಹೇಳೋದಕ್ಕಾಗಲ್ಲ. ಸ್ಕೂಲಿಲ್ಲ ಮಕ್ಕಳಿಗೆ, ಅಟ್ಲೀಸ್ಟ್ ಭಾನುವಾರ ಆದರೂ ಸ್ವಲ್ಪ ರೆಸ್ಟ್ ಮಾಡೋಣ ಅಂತಂದರೆ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ ಯಾವಾಗ್ಲೂ, ಆ್ಯಸ್ ಯೂಶುವಲ್. ಇನ್ನು ಮಧ್ಯಾಹ್ನದ ಊಟ ಏನೋ ಇಲ್ಲೇ ಮುಗಿಸ್ಕೊಂಬಿಟ್ವಿ ಫಂಕ್ಷನಲ್ಲಿ. ಇನ್ನು ಸಂಜೆಗೆ ಅಡುಗೆ ಮಾಡಲೇಬೇಕು. ಸೊ ಭಾನುವಾರ ಆಗಿರೋದಕ್ಕೆ ನಾನ್ ವೆಜ್ ಮಾಡಲೇಬೇಕಾ. ನಾವು ಲಾಸ್ಟ್ ವೀಕೆಲ್ಲ ಮಾಡಿರಲಿಲ್ಲ, ಸೊ ಹಾಗಾಗಿ ಈ ವೀಕ್ ಮಾಡಬೇಕು ಅಂದ್ಕೊಂಡ್ವಿ. ಹಾಗೆ ಪುರಿ ಉಂಡೆ ಕೊಟ್ಟಿದ್ದರು ಗಿಫ್ಟು. ಪುರಿ ಉಂಡೆ, ಇನ್ನು ಕೆಲವೊಂದು ಐಟಮ್ಸ್ಗಳು ನೋಡಿದ ತಕ್ಷಣ ನನಗೆ ಚೈಲ್ಡ್ಹುಡ್ ನೆನಪಾಯಿತು. ಹಾಗೆ ಬೀಡ ಕೊಟ್ಟಿದ್ದರು, ಬೀಡನೂ ಚೆನ್ನಾಗಿತ್ತು, ಸ್ವೀಟ್ ಬೀಡ. ಊಟ ಮಾಡ್ಕೊಂಡು ಬಂದಿದ್ವಲ್ಲ, ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ತಿಂದ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಆಲ್ಮೋಸ್ಟ್ ಎಲೆ ಅಡಿಕೆ ಬೀಡ ಹಾಕ್ಕೊಂಡ್ರೆ ಸ್ವಲ್ಪ ತಲೆ ಸುತ್ತುತ್ತೆ, ನನಗೆ ಎಲ್ಲಿ ತಲೆ ಸುತ್ತು ಬರುತ್ತೋ ಅನ್ನೋ ಸ್ವಲ್ಪ ಭಯ ಇತ್ತು. ಸದ್ಯ ಬೀಡ ಹಾಕ್ಕೊಂಡಾಗ ಏನೂ ಆಗಲಿಲ್ಲ, ಸ್ವೀಟ್ ಬೀಡ ಏನೂ ಆಗಲ್ಲ ಅಂತ ಹೇಳಿದ್ರು, ಸರಿ ಹೋಯಿತು. ಹಾಗೆ ನಾನ್ ವೆಜ್ ಈವ್ನಿಂಗ್ ಮಾಡೋಣ ಅಂತ ಅಂದ್ಕೊಂಡು ನಾಟಿ ಮೊಟ್ಟೆಗೋಳಿ ತಂದು ಕೊಟ್ಟಿದ್ದರು. ಸೊ ಮೊಟ್ಟೆಗೋಳಿ ಸಾಂಬಾರು, ಇದು ಫುಲ್ ವಿಡಿಯೋನ ಇನ್ನೊಂದು ಬೇರೆ ವಿಡಿಯೋ ಮಾಡಿ ಹಾಕ್ತೀನಿ. ಸ್ವಲ್ಪ ಸ್ವಲ್ಪ ಹೇಗೆ ಅಂತಂದ್ಬಿಟ್ಟು ಅಷ್ಟೇ ತೋರಿಸ್ತಾ ಇದ್ದೀನಿ ಇದರಲ್ಲಿ. ನಮ್ಮ ಮಂಡ್ಯ ಸ್ಟೈಲಲ್ಲಿ ನಾವು ಹೇಗೆ ಮೊಟ್ಟೆಕೋಳಿ ಸಾಂಬಾರು, ಸ್ಪೆಷಲಿ ನಾಟಿ ಮೊಟ್ಟೆಕೋಳಿ ಸಾಂಬಾರನ್ನ ಹೇಗೆ ಮಾಡ್ತೀವಿ ಅಂತ ಇನ್ನೊಂದು ವೀಡಿಯೋದಲ್ಲಿ ನಾನು ಫುಲ್ ವಿಡಿಯೋ ಹಾಕ್ತೀನಿ. ಅಷ್ಟರಲ್ಲಿ ಬಿರಿಯಾನಿ ಕೂಡ ಆಯಿತು. ಸಂಡೇ ಸ್ಪೆಷಲ್ ಏನಪ್ಪ ಅಂತಂದರೆ ಆಲ್ಮೋಸ್ಟು ಚಿಕನ್ನು ಅಥವಾ ಮಟನ್ ಏನಾದ್ರು ಮಾಡಿದ್ರೆ ಮುದ್ದೆ ಬೇಕೇ ಬೇಕು ಅಂತಾರೆ. ಅದು ನಮ್ಮ ಯಜಮಾನ್ರಿದ್ದರೆ, ಇಲ್ಲ ಅಂತ ಅಂದರೆ ಮಕ್ಳುಗಳು ನಾವು ಮಾತ್ರ ಇದ್ದೀವಿ ಅಂತಂದರೆ ಬಿರಿಯಾನಿ ಕೇಳಿದ್ರೆ ಬಿರಿಯಾನಿ. ಇನ್ ಕೇಸ್ ಏನಾದರೂ ಇಲ್ಲ ಅಂದರೆ ಮಾತ್ರ ಬೇಯಿಸಿ ಬಿಸಿ ರಾಗಿ ಮುದ್ದೆ ಬೇಕೇ ಬೇಕು. ಸೊ ಭಾನುವಾರ ಹೀಗಿತ್ತು ನಮ್ಮ ಭಾನುವಾರ. ನಿಮ್ಮ ಭಾನುವಾರ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಹಾಗೆ ಮಿನಿ ವ್ಲಾಗ್ಸ್ ಕೂಡ ಹಾಕ್ತಾಯಿದ್ದೀನಿ. ಮಿನಿ ವ್ಲಾಗ್ಸ್ನ ನೋಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ಹೈಪ್ ಮಾಡೋದನ್ನು ಮರಿಬೇಡಿ. ಹೈಪ್ ಮಾಡಿ, ತುಂಬ ಜನ ಹೈಪ್ ಮಾಡ್ತಿಲ್ಲ, ದಯವಿಟ್ಟು ಹೈಪ್ ಮಾಡಿ, ಸಪೋರ್ಟ್ ಮಾಡಿ. ಭಾನುವಾರ ಕಳೆದೇ ಹೋಯಿತು, ಇನ್ನೂ ಸೋಮವಾರದ ತಿಂಡಿ ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕು. ಭಾನುವಾರನೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೈಟು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡೋದು, ಅಥವಾ ಏನಾದರೂ ಏನು ಪ್ಲ್ಯಾನ್ ಮಾಡ್ಕೋಬೇಕು ಆ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ತಿಂಡಿ ಮಾಡೋಷ್ಟರಲ್ಲಿ ಸರಿ ಹೋಗುತ್ತೆ. ಇನ್ನು ಮಗ ಕೂಡ ಇದ್ದ. ಓಕೆ, ನಾನಿನ್ನು ಹೋಗಿ ಬರ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನಿನ್ನು ಹೋಗಿ ಬರ್ತೀನಿ, ಮತ್ತೊಂದು ಸೂಪರಾಗಿರುವಂಥ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.